ಈ ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇದ್ದಾನಲ್ಲ, ಅದೇ ಸೂರ್ಯನ ಆವಾಗ ಸೃಷ್ಟಿ ಮಾಡಿದ್ದು ಓಂ ದೇವ. ಸೃಷ್ಟಿ ಮಾಡಿ ಆಮೇಲೆ ಬ್ರಹ್ಮನಿಗೆ ಏನು ತಿಳಿಸ್ತಾನಪ್ಪ ಅಂದರೆ, ಸರಿ ನಾನು ಈಗಂತರೂ ಸೂರ್ಯ ಸೃಷ್ಟಿ ಮಾಡೀನಿ, ನಾನು ದೇವತೆಗಳಿಗೆ ಕರ್ಕೊಂಬರ್ತೀನಿ ಅಂತೇಳಿ ಪಕ್ಕದಲ್ಲಿ ಇರ್ತಕ್ಕಂಥ ಲೋಕ, ಅದು ದೇವಲೋಕಕ್ಕೆ ಹೋಗ್ತಾನೆ ಓಂ ದೇವ. ಪರಮಾತ್ಮ ಅಂತಲೇ ಹೋದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ದೇವಲೋಕದಲ್ಲಿ ಪರಮಾತ್ಮ ಇರುತ್ತಾನೆ. ಪರಮಾತ್ಮ ಅಂತಲೇ ಓಂ ದೇವ ಅಲ್ಲಿ ಹೋಗ್ತಾನೆ. ಹೋಗಿ, ಗುರುದೇವ ನಮ್ಮಣ್ಣ ಎಲ್ಲೆಲ್ಲಿ ಹುಡುಕಿದ್ರು ನನಗೆ ಸಿಗಲಿಲ್ಲ, ಆದರೆ ನಾನಿರೋ ಜಾಗಕ್ಕೆ ನೀನು ಕಳಿಸಿದೀಯ. ಅದೇ ರೀತಿ ನಾನು ಗಂಗಮ್ಮ ಲೋಕಕ್ಕೆ ಹೋಗಿ ಏನೇನು ಘಟನೆ ನಡೆದೈತೆ ಅಂತೇಳಿ ಎಲ್ಲವನ್ನು ಪ್ರತಿಯೊಂದನ್ನು ಪರಮಾತ್ಮನ ಮುಂದೆ ಓಂ ದೇವ ಹೇಳ್ತಾನೆ. ಆವಾಗ ಪರಮಾತ್ಮ ಓಂ ದೇವನಿಗೆ ಹೇಳ್ದ ಏನು ಹೇಳ್ತಾನಪ್ಪ, ಅಯ್ಯೋ ನೀ ಆ ಲೋಕಕ್ಕೆ ಯಾಕೆ ಹೋದಿ ನೀನು? ನಾನು ಹೇಳಿದ್ದು ರಾಕ್ಷಸರ ಲೋಕಕ್ಕೆ, ನೀ ಹೋಗಿದ್ದು ಗಂಗಮ್ಮ ಲೋಕಕ್ಕೆ ಹೋಗಿಯೋ, ಅಲ್ಲಿ ಯಾಕೆ ಹೋಗಿ ಅಂತೇಳಿ ಪರಮಾತ್ಮ ಓಂ ದೇವನಿಗೆ ಹೇಳ್ತಾನೆ. ಅಯ್ಯೋ ಆ ಲೋಕಕ್ಕೆ ಯಾಕೆ ಹೋದಿ? ನಾ ಹೇಳಿದ್ದು ರಾಕ್ಷಸರ ಲೋಕಕ್ಕೆ, ಆದರೆ ನೀನು ಗಂಗಮ್ಮ ಲೋಕಕ್ಕೆ ಹೋಗಿ ಅಲ್ಲಿ ಯಾಕೆ ಹೋಗಿ ಅಂತ ಹೇಳಿದಾಗ, ಇಲ್ಲ ಪರಮಾತ್ಮ ನಡೆದಿದ್ದು ಎಲ್ಲ ಆತೀಗ, ಈಗ ಮುಂದೆ ನನಗೆ ದೇವತೆ ಕಳಿಸು, ನಾನು ದೇವತೆಗಳು ಕರ್ಕೊಂಡು ಗಂಗಮ್ಮ ಲೋಕಕ್ಕೆ ನಾನು ಹೋಗ್ತೀನಿ. ಯಾಕಂದರೆ ಅಲ್ಲಿ ರಾಕ್ಷಸರು ಅವ್ರ ಗ್ಯಾಂಗ್ ಬಂದೈತಿ, ನಾವು ದೇವತೆಗಳು ಯಾರಿಲ್ಲ, ನನಗೆ ದೇವತೆಗಳು ಬೇಕು ಅಂತ ಹೇಳಿದಾಗ ಪರಮಾತ್ಮ ಏನು ಹೇಳ್ತಾನಪ್ಪ ಅಂದರೆ, ಆಯಿತು ಆಗಿದ್ದಾಯಿತು, ಆದರೆ ನನ್ನ ತಲೆ ದೇವರಿಲ್ಲ, ಎಲ್ಲ ಬೆಳೆಯುವ ಅಮೃತ ತಲೆ ಅದರ ದೇವರು. ಈಗ ನನ್ನಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿ ಅದಾವ ನೋಡು, ಅದನ್ನು ತೊಗೊಂಡೋಗು, ನಿನ್ನ ಲೋಕದಲ್ಲಿ ಬಿಡು, ಅವು ಬದುಕ್ತಾವ ಅಂಥೇಳಿ ಪರಮಾತ್ಮ ಓಂ ದೇವನಿಗೆ ಆ ಕ್ಷಣದಲ್ಲಿ ತಿಳಿಸ್ತಾನೆ. ಅದೇ ರೀತಿ ಓಂ ದೇವ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗೆ ಒತ್ಕೊಂಬಂದು ಈ ಜಗತ್ತಿಗೆ ಬಿಡುತ್ತಾನೆ. ಬಿಟ್ಟ ಮೇಲೆ ಬ್ರಹ್ಮ ಓಡೇ ಬರ್ತಾನೆ ಓಂ ದೇವ ಬಂದ್ಕೊಳ್ಳೇನ. ಏ ಓಂ ದೇವ, ನೀನು ದೇವತೆಗಳಿಗೆ ಕರ್ಕೊಂಬರ್ತೀಯ ಅಂದ್ರೆ ಈ ಪ್ರಾಣಿ ಪಕ್ಷಿಗೆ ಒತ್ಕೊಂಬಂದಿಯಲ್ಲ, ಯಾಕೆ ದೇವತೆಗಳು ಬರಲಿಲ್ವಾ ಅಂಥೇಳಿ ಬ್ರಹ್ಮ ಓಂ ದೇವನಿಗೆ ಹೇಳುತ್ತಾನೆ. ಆವಾಗ ಓಂ ದೇವ ಬ್ರಹ್ಮನಿಗೇನೆ ಹೇಳ್ತಾನಪ್ಪ ಅಂದರೆ, ಇಲ್ಲ ಓ ಬ್ರಹ್ಮ, ಎಲ್ಲ ದೇವತೆಗಳು ಬೆಳೆಯುವ ಅಮೃತ ತಲೆ ಅದಾರಂತ, ಅವ್ರು ಬಂದ ಮೇಲೆ ನಾ ಕರ್ಕೊಂಬರ್ತೀನಿ. ಈಗ ಈ ಪ್ರಾಣಿ ಪಕ್ಷಿಯನ್ನು ನೋಡ್ಕೊಂಡು ನೀನು ಮುಂದೆ ಇರು.